ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ಹೇಳಿ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಕಳ್ಸ್ಕೊಡಿದ್ರಲ್ಲ ಸೇಲ್ಗಿದೆ ಅಂತ. ಹಾಂ ಹೌದು ಸರ್. ಮಾಡಲ್ ಏನೈತ್ರಿ ಸರ್? ಸರ್ ಇದು 2004 ಮಾಡಲು. 2004 ಮಾಡಲ್ ಐತ್ರಿ? ಹೌದು ಸರ್. ಓಕೆ ಸರ್. ಗಾಡಿಗೆ ಓನರ್ ಎಷ್ಟಾಗಿದ್ದೀರಾ ಸರ್ ನೀವು? ಸರ್ ನಾವು ಇದು ಫಸ್ಟ್ ಓನರ್ ಹೆಸರಲ್ಲ ಇದೆ ಇನ್ನೂ ತಗೊಂಡು, ನಾನು ಈ ಸೆಕೆಂಡ್ಸ್ ತಗೊಂಡಿದ್ದು ಜನವರಿಲಿ. ಹೌದಾ? ನಮ್ಮ ಹೆಸರಿಗೆ ಇನ್ನೂ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ನಾವು. ಓಕೆ ಸಿಂಗಲ್ ಸರ್. ಓನರ್ ಹೆಸರಲ್ಲಿದೆ. ಇವಾಗ ರೀಸೆಂಟ್ಲಾಗಿ ತೊಗೊಂಡಿರಾ ಗಾಡಿ ನೀವು? ಹೌದು, ಜನವರಿಗೆ ತಗೊಂಡೆ. ಹೌದಾ? ಹ್ಞೂ. ಓಕೆ. ಇವಾಗ ನಿಮ್ಮ ಹೆಸರಲ್ಲಿ ಆಗುತ್ತಾ, ಏನು ತೊಗೊಂಡ್ರ ಹೆಸರಲ್ಲಿ ಅದೇ ಟ್ರಾನ್ಸ್ಫರ್ ಮಾಡಿಕೊಡ್ತೀರಾ? ತಗೊಂಡಿರೋ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ಹಾಂ ಇವಾಗ ನಿಮ್ಮ ಗಾಡಿ ತೊಗೊಂಡು ಸೆಕೆಂಡ್ ಓನರ್ ಆಗ್ತಾರೆ ಇವಾಗ? ಹೌದು ಸರ್ ಹೌದು. ಓಕೆ ಸರ್. ಗಾಡಿ ಟೈರಲ್ಲಿ ಎಷ್ಟು ಪರ್ಸೆಂಟ್ ತನಕ ಐತೆ ಸರ್? ಸ್ಟೆಪ್ನಿ ಮತ್ತು 4 ಟೈರು, 5 ಟೈರ್ಗೆ? ಹಾಂ ಎಲ್ಲ ಇದೆ ಸರ್. ಓಕೆ. ಒಂದು 50% ತನಕ ಇದೆಯಾ? ಹಾಂ ಒಂದು 50% ಇರ್ಬೋದು ಸರ್. ಹೌದಾ? ಓಕೆ ಸರ್. ಇನ್ನು ಇಂಜನ್ ಕಂಡೀಷನು, ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇದೆ ಸರ್? ಸರ್ ಗಾಡಿ ತುಂಬ ಚೆನ್ನಾಗಿದೆ, ಇಂಜಿನ್ ಎಲ್ಲ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆಯಾ? ಬರೀ 38,000 ಕಿಲೋಮೀಟ್ರ್ ಓಡಿದೆ. ಅದು ಜೆನ್ಯೂನಿಗೆ ಸರ್, ಏನು ಮೀಟ್ರ್ ಏನು ಬಂದಾಗಿ ಮತ್ತೆ ರಿಪೇರಿ ಮಾಡಿಸಿ ಚಲ್ತಿ ಮಾಡಿದ್ದಾರೆ? ಇಲ್ಲ ಅದು ಗೊತ್ತಿಲ್ಲ ಸರ್, ನಾನು ತಗೊಂಡಾಗ ಒಂದು 33,000 ಓಡಿತ್ತು. ಹಾಂ ಹಾಂ ಹಾಂ. 35,000 ಏನೋ ಓಡಿದ್ದು. ಈಗ ನಾನೊಂದು 3,000 ಓಡಿದೆ ಸರ್. ಓಕೆ ಸರ್. ಸೀಟಿಂಗ್ ಏನು ಬರ್ತೈತೆ ಸರ್ ಇದಕ್ಕೆ? 5 ಸೀಟ್ರಾ ಏನು 7+1 8 ಸೀಟ್ರಾ? ಸರ್ 5 ಸೀಟ್ರ್ ಇದೆ, ಹಿಂದೆ ಬೇಬಿ ಸೀಟ್ 2 ಇದೆ ಸರ್. ಹೌದಾ? ಹ್ಞೂ. ಓಕೆ ಸರ್. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಮತ್ತೆಲ್ಲ ಇದೆಯಾ? ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ ಸರ್. ಹೌದಾ? ಹ್ಞೂ. ಓಕೆ. ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರ್ಯಾಸು, ಟಿಂಕರಿಂಗ್ ಕೆಲಸ ಈ ಥರ ಏನೂ ಆಗಿಲ್ಲ ಸರ್ ಪ್ರಾಬ್ಲಮು? ಇಲ್ಲ ಆ ಥರ ಏನೂ ಆಗಿಲ್ಲ ನಾನು ತಗೊಂಡಾಗಿಂದ ಸರ್. ಓಕೆ. ಟಿಂಕರಿಂಗ್ ಕೆಲಸ ಈ ಥರ ಇರ್ಬೋದು, ಯಾಕಂದ್ರೆ 2004 ಮಾಡಲ್ ಆಗಿರುತ್ತೆ ಅಂದರೆ ಒಂದು 10 11 ವರ್ಷದ ಗಾಡಿ ಆಗುತ್ತೆ ಇದು. ಹಾಂ ಹೌದು ಸರ್. ಓಕೆ. ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿಲ್ಲ ಗಾಡಿಗೆ? ಇಲ್ಲ ಸರ್, ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿಲ್ಲ, ಒಂದು ಸಣ್ಣ ಪುಟ್ಟ ಸ್ವಲ್ಪ ಖರ್ಚು ಮಾಡಿದ್ದೀನಿ ಸರ್. ಮಾಡಿದ್ದೀರಾ? ಹ್ಞೂ. ಒಟ್ಟಲ್ಲಿ ತೊಗೊಂಡ್ರೆ ಏನು ಖರ್ಚಿಲ್ಲಲ್ಲ ಗಾಡಿ? ಖರ್ಚೇನಿಲ್ಲ ಸರ್, ಈಗೆಲ್ಲ ರೀಸೆಂಟ್ಲಿ ಒಂದು 20,000 ಗಂಟ ರೆಡಿ ಮಾಡಿಸಿದ್ದೀನಿ. ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ. ಹಾಂ. ಸ್ವಲ್ಪ ಸಣ್ಣ ಪುಟ್ಟ ಇದೆಲ್ಲ ಸ್ವಲ್ಪ ರೆಡಿ ಮಾಡಿಸ್ಕೊಂಡಿದ್ದೀನಿ. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋದಾ? ಎಫ್ ಸಿ ಇನ್ಸೂರೆನ್ಸು? ಸರ್ ಎಫ್ ಸಿ ಇನ್ಸೂರೆನ್ಸು ರನ್ನಿಂಗ್ ಇಲ್ಲ ಸರ್. ಓಕೆ. ನೀವು ತೊಗೊಂಡಾಗಿಂದನೂ ರನ್ನಿಂಗ್ ಇಲ್ವಾ? ಹಾಂ ನಾವು ತಗೊಂಡಾಗಿಂದ ರನ್ನಿಂಗ್ ಇಲ್ಲ ಸರ್. ಓಕೆ ಸರ್. ಅದೇ ನೀವು ರನ್ನಿಂಗ್ ಮಾಡಿಕೊಡ್ತೀರಾ, ಏನು ತೊಗೊಂಡರೆ ಮಾಡ್ಕೋಬೇಕಾ? ಇಲ್ಲ ತಗೊಂಡಾರೆ ಮಾಡ್ಕೋಬೇಕು ಸರ್. ಹೌದಾ? ಹ್ಞೂ. ಓಕೆ. ನಿಮ್ಮ ಕೈಯಲ್ಲಿ ಪ್ರೆಸೆಂಟ್ ಮೈಲೇಜ್ ಏನು ಕೊಡ್ತಿದೆ ಸರ್ ಗಾಡಿ ಇವಾಗ? ಒಂದು 10 ಮೇಲೆ ಬರ್ತದೆ ಸರ್. ನಾನು ಮೈಲೇಜ್ ಚೆಕ್ ಮಾಡಿಲ್ಲ ಆ್ಯಕ್ಚುಲಿ. ಹಾಂ ಹಾಂ. ಹೌದಾ? ನಾನು ಡೈಲಿ ಒಂದು 10 ಕಿಲೋಮೀಟ್ರ್ ಓಡಾಡಿಸ್ತೀನಿ ಅಷ್ಟೇ ಸರ್. ಓಕೆ ಸರ್. ಇವಾಗ ಗಾಡಿಗೆ ರೇಟ್ ಏನು ಹೇಳಕತ್ತೀರಿ ನೀವು? ಸರ್ ನಾನು ಒಂದು ಹೊತ್ತು ತಗೊಂಡಿದ್ದೆ. ಹಾಂ. ಒಂದು 20,000 ಗಂಟೆ ಖರ್ಚು ಮಾಡಿದ್ದೀನಿ. ಗಾಡಿ ಸೂಪರಾಗಿ ರೆಡಿ ಮಾಡಿಸಿದ್ದಾನೆ. ಓಕೆ ಸರ್. ಮೈಲೇಜ್ ಎಲ್ಲ ಒಂದು 14 15 ತನಕ ಅಂತೂ ಕೊಟ್ಟೇ ಕೊಡುತ್ತೆ, 10 ಏನು ಕೊಡಲ್ಲ ಒಮಿನಿ ಗಾಡಿ. ಓಮ್ನಿ ಚೆನ್ನಾಗಿ ಬರುತ್ತೆ ಸರ್ ಮೈಲೇಜ್. ಓಕೆ ಸರ್. ಇವಾಗ ಎಲ್ ಪಿ ಜಿ ಈ ಥರ ಏನೂ ಇಲ್ವಾ ಗಾಡಿಗೆ? ಪ್ಯೂರ್ ಪೆಟ್ರೋಲ್ ಮಾತ್ರ? ಪ್ಯೂರ್ ಪೆಟ್ರೋಲ್ ಸರ್. ಓಕೆ ಸರ್. ಇವಾಗ ನಿಮ್ದು ರೇಟ್ ಏನು ಹೇಳಿದ್ರಿ ಸರ್ ಕೊಡೋದು ಇದು? ಅದೇ ಸರ್ ಒಂದು ಹೊತ್ತು ತೊಗೊಂಬಂದಿದ್ದೆ ನಾನು, ಒಂದು 20,000 ಗಂಟೆ ಖರ್ಚು ಮಾಡಿದ್ದೀನಿ. ಓಕೆ. ನೋಡಿ ಸರ್ ಏನು ರೇಟ್ ಬರುತ್ತೋ ಅದು ಮಾಡಿಸ್ಕೊಡಿ. ಇಲ್ಲ, ನಿಮ್ದು ಏನೈತ್ರಿ ಸರ್ ಹೇಳೋದು ಇವಾಗ ರೇಟ್ ಗಾಡಿಗೆ ಕೊಡಬೇಕಾಗಿರೋದು ನೀವು ಇವಾಗ? ಸರಿ ಒಂದು ಹೊತ್ತು ಕೊಡಿಸಿ ಸರ್, ಆಯಿತಾ? ಒಂದು ಹೊತ್ತು ಮಾಡ್ತೀನಿ, ನಾನು ಚೆನ್ನಾಗಿ ರೆಡಿ ಮಾಡಿಸಿ ಇಟ್ಕೊಂಡಿದ್ದೀನಿ ಈಗ. ಓಕೆ. ನೀವು ಕೂಡ 1/10ಕ್ಕೆ ತೊಗೊಂಡಿರಿ, 20,000 ರೂಪಾಯಿ ಎಲ್ಲ ರೆಡಿ ಮಾಡಿಸಿರಿ ಅಂತ ಹೇಳಕತ್ತೀರಿ. ನಿಮಗೆ ಎಲ್ಲ ಟೋಟಲ್ 1,30,000 ಆಗೈತೆ ಸರ್ ಆಗಿದೆ. ಗಾಡಿಗೆ. ಇವಾಗ ನೀವು ಬಂದಿದ್ದ ರೇಟಿಗೆ ಕೊಡ್ಬೇಕಂತ ಮಾಡಿರಿ. ಹಾಂ ಹೌದು ಸರ್ ಅಷ್ಟೇ. ಓಕೆ ಸರ್. 2004 ಮಾಡಲ್ ಆಗಿರೋದ್ರಿಂದ ಸರ್ ಇವಾಗ ಇದು ಗಾಡಿ ಸೇಲ್, ಯಾಕಂದರೆ ಡಾಕ್ಯುಮೆಂಟ್ಸ್ ಬೇರೆ ರನ್ನಿಂಗಲ್ಲಿ ಇರಲ್ಲ, ಎಫ್ ಸಿ ಇನ್ಶೂರೆನ್ಸು ಹ್ಞೂ. ತೊಗೊಂಡ್ರೆ ಬೇರೆ ಮಾಡಿಸ್ಕೋಬೇಕು ಇವಾಗ ಅದು. ಹೌದಾ? ಹ್ಞೂ ಹೌದು ಸರ್ ಹೌದು. ಭಾಳ ಕಷ್ಟ ಆಗತ್ತೆ ರೀ ಸರ್, ಈ ಥರ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಅದೇ ಸರ್ ನಾನು ಏನು ತಗೊಂಡಿದ್ದೆ ಆ ರೇಟ್ ಕೊಡಿಸಿ ಸರ್, ಆಯಿತಾ? ನೋಡೋಣ, ನಿಮ್ಮ ಕಡೆಯಿಂದ ಬಂದರೆ ಒಂದು ಸ್ವಲ್ಪ ಕಮ್ಮಿ ಮಾಡೋಣ ಸರ್. ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಹಾಂ ಮಾಡಿಕೊಡ್ತೀನಿ. ಹ್ಞೂ. ಯಾಕಂದರೆ ಸರ್ ಇಲ್ಲಿ 2000 ಇವಾಗ 8 ಮಾಡಲು 9 ಮಾಡಲ್ ಎಲ್ಲ ಸಿಗುತ್ತೆ ಈ ರೇಟಲ್ಲಿ. ಓಕೆ. ಮೋಸ್ಟ್ಲಿ ಒಂದು 7 ಮಾಡಲ್ ತನಕ ಅಂತೂ ಸಿಕ್ಕೇ ಸಿಗುತ್ತೆ, ಇನ್ನೊಂದು 10,000 ಎಕ್ಸ್ಟ್ರಾ ಹಾಕಿದ್ರೆ.
ಆ ಓಕೆ. ಥರ ಯೋಚನೆ ಮಾಡ್ತಾರೆ ಜನ. 2004 ಮಾಡಲ್ ಯಾಕೆ ತೊಗೋಬೇಕು ನಾವು, ಓಲ್ಡ್ ಗಾಡಿ ಅಂತ ಈ ಥರ ಲೆಕ್ಕಾಚಾರದಲ್ಲಿ ಇರುತ್ತೆ. ಗಾಡಿ ತುಂಬ ಚೆನ್ನಾಗಿ ಇಟ್ಟಿದೆ ಸರ್, ಓಡಿಸಿಲ್ಲ ಗಾಡಿ, ನಿಲ್ಸ್ಕೊಂಡಿದ್ರು ಓನರು. ಹ್ಞೂ ಓಕೆ. ಗಾಡಿ ತುಂಬ ಚೆನ್ನಾಗಿದೆ, ಇಂಜಿನ್ ಎಲ್ಲ ಸೂಪರ್ ಆಗಿದೆ. ಓಕೆ ಸರ್, ನಿಮ್ದು ಗಾಡಿ ಸೇಲ್ ಆದರೆ ಅದ್ರ ಮೇಲೆ ಆಗ್ಬೋದು. ಇವಾಗ ಗಾಡಿ ಯಾವ ಥರ ನೀಟ್ನೆಸ್ ಇಟ್ಟಿದ್ದಾರೆ ಅನ್ನೋದ್ರ ಮೇಲೆ. ಇವಾಗ ನೀವು ರೀಸೆಂಟ್ಲಿ ತೊಗೋದ್ರಿ ಅಂತ ಹೇಳತ್ತೀರಿ, ಯಾಕೆ ಸೇಲ್ ಮಾಡೋ ಉದ್ದೇಶ? ಉದ್ದೇಶ ಅಂದರೆ ನಾನು ಬೇರೆ ಗಾಡಿ ತಗೋಬೇಕು ಸರ್. ಓಕೆ ಸರ್, ಇವಾಗ ನಾನು ಅಪ್ಡೇಟ್ ಮಾಡಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಓಕೆ. ನೋಡಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಹೆಚ್ಚಿಗೆ ಮಾಡಿ ಕೊಡೋ ಪ್ರಯತ್ನ ಮಾಡಿ, ಓಕೆನಾ? ಸರಿ ಸರ್, ಓಕೆ. ಇದು ಲೊಕೇಶನ್ ಸರ್ ತಮ್ಮ? ನಮ್ಮದು ಎಲೆಕ್ಟ್ರಾನ್ ಸಿಟಿ ಸರ್, ಬೆಂಗಳೂರು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಇದೇ ನಂಬರ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ. ಥ್ಯಾಂಕ್ ಯು. ಓಕೆ.